ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ರ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಐತಿಹಾಸಿಕ ಕೋಟೆಯ ಮೇಲೆ ಜರುಗಿದ ಮೈ ನವಿರೇಳಿಸುವ ಏರ್ ಶೋ, ಕಣ್ಮನ ಸೆಳೆದ ರಂಗು ರಂಗಿನ ಲೋಹದ ಹಕ್ಕಿಗಳ ಹಾರಾಟ. ಏರ್ ಶೋ ವೀಕ್ಷಿಸಿ ಫುಲ್ ಖುಷಿಯಾದ ವಿದ್ಯಾರ್ಥಿಗಳು ಹಾಗೂ ಬೀದರ್ ಜನತೆಗೆ ಧನ್ಯವಾದ ತಿಳಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಬೀದರ್ನಲ್ಲಿ ಸಂಸ್ಕೃತ ಶ್ಲೋಕಗಳ ಸ್ಪರ್ಧಾ ತರಬೇತಿ ಆರಂಭ. ಮಕ್ಕಳಲ್ಲಿ ಸಂಸ್ಕೃತಿಯಿಂದ ಸಂಸ್ಕಾರ, ಸಂಸ್ಕಾರದಿಂದ ಸಂಸ್ಕೃತಿ ಎಂಬ ಧ್ಯೇಯ ವಾಕ್ಯದಡಿ ಟ್ಯೂಷನ್ ಮಾದರಿಯಲ್ಲಿ ಕಲಿಸಲಾಗ್ತಾ ಇದೆ. ಶ್ಲೋಕರತ್ನ ತೃಪ್ತಿ ಬಜಾಜ್ ಹೇಳಿಕೆ. ರಾಧಾಕೃಷ್ಣ ಮಹಿಳಾ ಕೋಲಾಟ ಸಂಘದಿಂದ ಸಂಕ್ರಾಂತಿ ಸಂಭ್ರಮದ ಕೋಲಾಟ. ಗುಮ್ಮೆ ಕಾಲೋನಿಯ ಹನುಮಾನ ಮಂದಿರದ ಆವರಣದಲ್ಲಿ ಮಹಿಳೆಯರಿಂದ ಜರುಗಿದ ಆಕರ್ಷಕ ಕೋಲಾಟ. ಹಬ್ಬಗಳು ಜನಪದ ಸಂಸ್ಕೃತಿಯ ಜೀವಾಳ. ರಾಜ್ಕುಮಾರ್ ಹೆಬ್ಬಾಳೆ. ಕಾಲೋನಿ ಜನತೆಗೆ ಸಿಹಿ ತಿಂಡಿ ತಿನಿಸು ಹಂಚಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಮಾಡಿದ ಅಂಬರೀಶ್ ಸ್ವಾಮಿ. ಬೀದರ್ ನಗರದ ಪ್ರತಾಪ್ ನಗರದಲ್ಲಿ ಮನೆ ಮನೆಗೆ ಸಿಹಿ ತಿಂಡಿ ವಿತರಣೆ ಮಾಡಿದ ಯುವ ಮುಖಂಡ. ಹಿರಿಯರ ಕಾಲಿಗರಿಗೆ ಆಶೀರ್ವಾದ ಪಡೆದು ವಿಭಿನ್ನವಾಗಿ ಹಬ್ಬ ಆಚರಣೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಒಂದು ಬೀದರ್ನ ಏರ್ಫೋರ್ಸ್ ಸೂರ್ಯಕಿರಣ ಏರೋಬ್ಯಾಟಿಕ್ ಟೀಮ್ನಿಂದ ಆಕರ್ಷಕ ಮತ್ತು ಮೈ ನವಿರೇಳಿಸುವಂತಹ ಏರ್ ಶೋ ಸಭಿಕರ ಮನ ತಣಿಸಿತು. ಬೀದರ್ ಕೋಟೆಯ ಮೇಲೆ ಲೋಹದ ಹಕ್ಕಿಗಳ ಹಾರಾಟ ನಡೆಸಿದ ಆ ಒಂದು ರಂಗುರಂಗಿನ ಹಾರಾಟ ನೋಡಿ ಜನ ಚಪ್ಪಾಳೆಗಳ ಸುರಿಮಳೆಗೈದರು. ಶಾಲಾ ಕಾಲೇಜಿನ ಮಕ್ಕಳು ಕೋಟೆಯ ಆವರಣದಲ್ಲಿ ಕಿಕ್ಕಿರಿದು ನೆರೆದಿದ್ದರು. ಚೀರಾಟ, ಶಿಳ್ಳೆ ಹೊಡೆತ ಇಡೀ ಕೋಟೆಯನ್ನು ಗದರಿಸುವಂತೆ ಮಾಡಿತು. ಲೋಹದ ಹಕ್ಕಿಗಳ ಮೈ ನವಿರೇಳಿಸುವಂತಹ, ಮೈ ಜುಮ್ಮೆನ್ನಿಸುವಂತಹ ಆ ಏರ್ ಶೋ ನೋಡಿ ಜನರು ಒಂದು ಕ್ಷಣ ಮಂತ್ರಮುಗ್ಧರಾಗಿದ್ದರು. ಈ ಕುರಿತು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರೊಂದಿಗೆ ಮಾತನಾಡಿಸಿದಾಗ ಅವರು ಮಾಧ್ಯಮದ ಮಿತ್ರರೊಂದಿಗೆ ಮಾತನಾಡಿ ಈ ಏರ್ ಶೋವನ್ನು ಜಿಲ್ಲಾಡಳಿತ ಹಾಗೂ ಬೀದರ್ ಏರ್ಫೋರ್ಸ್ ಅವರ ಒಂದು ಸಹಯೋಗದಲ್ಲಿ ನಡೆಸಿದ ಒಂದು ಏರ್ ಶೋಗೆ ಸಹಕಾರ ನೀಡಿದ ಬೀದರ್ ಮಹಾನಗರ ಪಾಲಿಕೆ ಹಾಗೂ ಇನ್ನಿತರ ಎಲ್ಲ ಒಂದು ಇಲಾಖೆಯ ಅಧಿಕಾರಿಗಳು, ವಿವಿಧ ಇಲಾಖೆಗಳ ಪ್ರಮುಖರು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಹೇಳಿದರು. ಪ್ರತಿ ವರ್ಷ ಏರ್ಫೋರ್ಸ್ ಏರೋಬ್ಯಾಟಿಕ್ ಸೂರ್ಯಕಿರಣ ಟೀಮ್ನವರು ದೇಶದಾದ್ಯಂತ ತಮ್ಮ ಆಕರ್ಷಕ ಏರ್ ಶೋ ನಡೆಸಲು ಹೋಗ್ತಾರೆ. ಹೀಗಾಗಿ ಹೋಗುವ ಮುನ್ನ ಬೀದರ್ನಲ್ಲಿ ತಮ್ಮ ಏರ್ ಶೋವನ್ನು ಉಚಿತವಾಗಿ ಜನತೆಗೆ ಅತ್ಯಂತ ಉತ್ಸಾಹದಿಂದ ತೋರಿಸಿ ಹೊರಡುತ್ತಾರೆ. ಆದ್ದರಿಂದ ಸೂರ್ಯಕಿರಣ ಟೀಮ್ನವರಿಗೆ ಶುಭವಾಗಲಿ. ಶೋ ವೀಕ್ಷಿಸಲು ಸಾವಿರಾರು ಜನರು ಬೀದರ್ ಕೋಟೆ ಕಡೆಗೆ ಹೆಜ್ಜೆ ಹಾಕಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಹೇಳಿದ್ದಾರೆ. ವೀಕ್ಷಕರಾಗಿ ಆಗಮಿಸಿದ ರಾಜೇಂದ್ರ ಮಣಿಗೇರಿ ಅವರು ನಮ್ಮೊಂದಿಗೆ ಮಾತನಾಡ್ತಾರೆ. ಜಿಲ್ಲಾಡಳಿತ ಮತ್ತು ಬೀದರ್ ಏರ್ಫೋರ್ಸ್ ಸಮೂಹಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಏಕೆಂದರೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಉಚಿತವಾಗಿ ಏರ್ ಶೋ ತೋರಿಸಿ ಅವರ ಮನಸ್ಸಿನಲ್ಲಿ ಒಂದು ಧನಾತ್ಮಕ ವಿಚಾರಗಳು ಉತ್ಸಾಹ ಮೂಡುವಂತೆ ಮಾಡಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಉಪ ಅರಣ್ಯಾಧಿಕಾರಿ ಆಶೀಸ್ ರೆಡ್ಡಿ, ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿ ಸೇರಿದಂತೆ ಏರ್ಫೋರ್ಸ್ನ ಪ್ರಮುಖ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆಯಿತು. ನಾನು ತುಂಬ ಹೃದಯಪೂರ್ವಕ ಧನ್ಯವಾದ ಏರ್ಫೋರ್ಸ್ ಸ್ಟೇಷನ್ ಬೀದರ್ದವರಿಗೂ ಹೇಳುತ್ತೇನೆ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಯಾರ್ಯಾರು ಇದರಲ್ಲಿ ಹೆಲ್ಪ್ ಮಾಡಿದ್ದಾರೆ, ADC ಅವರು, AC ಅವರು ಮತ್ತು ಎಸ್ಪೆಷಲಿ ಕಾರ್ಪೊರೇಷನ್ ಕಮಿಷನರ್, ಇಲ್ಲಿ ಸ್ವಚ್ಛತೆ ಆಗಲಿ ಅಥವಾ ಬೇರೆ ಬೇರೆ ಅರೇಂಜ್ಮೆಂಟ್ ಆಗಲಿ ಮತ್ತು PWD ಎಲ್ಲ ಅಧಿಕಾರಿಗಳು ಮತ್ತು ಏರ್ಫೋರ್ಸ್ ಟೀಮ್ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ದೇ ಮೇಡ್ ಇಟ್ ಅ ಸಕ್ಸಸ್, ಅವರಿಗೂ ಧನ್ಯವಾದ ಹೇಳುತ್ತೇನೆ. ಥ್ಯಾಂಕ್ ಯು. ಯಾವ ಉದ್ದೇಶಕ್ಕಾಗಿ ಹಮ್ಮಿಕೊಳ್ಳಲಾಗಿದೆ? ಇದು ಪಬ್ಲಿಕ್ ಶೋಗೆ ಆ್ಯಕ್ಚುಲಿ ಒಂದು ನಮ್ಮದು ಹೇಳ್ತೇನೆ ಜಿಲ್ಲಾಡಳಿತ, ನಮ್ಮ SP ಅವರು, ADC ಅವರು, ASP ಅವರು ಮತ್ತು AC, PWD ಎಲ್ಲರೂ, ಸ್ಪೆಷಲಿ ಕಾರ್ಪೊರೇಷನ್ ಕಮಿಷನರ್ ಅವರು ತುಂಬ ಸ್ವಚ್ಛತೆಯಲ್ಲಿ ಇಲ್ಲಿ ಮತ್ತು ಬೇರೆ ಬೇರೆ ಅರೇಂಜ್ಮೆಂಟ್ಸ್ನಲ್ಲಿ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸೊ ಎಲ್ರಿಗೂ ನಾನು ಧನ್ಯವಾದ ಹೇಳುತ್ತೇನೆ. ಮತ್ತು ಇನ್ನೊಂದು ಸರಿ ಏರ್ಫೋರ್ಸ್ ಸ್ಟೇಷನ್ ಟೀಮ್ಗೆ ಮತ್ತು ಇವೆಲ್ಲ ಪೈಲಟ್ಗಳಿಗೂ ನಾನು ಧನ್ಯವಾದ ಹೇಳುತ್ತೇನೆ. ಈಗ ಇವರು ಇಡೀ ದೇಶಾದ್ಯಂತ ಮತ್ತು ಇನ್ಫ್ಯಾಕ್ಟ್ ಓವರ್ಸೀಸ್ ಕೂಡ ಹೋಗ್ತಾರೆ. ಅವ್ರದ್ದು ಆಕ್ರೋಬ್ಯಾಟಿಕ್ ಟೀಮ್ ಇದೆ ಸೂರ್ಯಕಿರಣ್, ಎಲ್ಲ ಕಡೆ ಅವರು ಈ ಶೋ ನಡೆಸ್ತಾರೆ. ಸೊ ಆ ಹೋಗೋಕ್ಕಿಂತ ಮುಂಚೆ ಮತ್ತು ಮಧ್ಯದಲ್ಲಿ ಅವರು ಯಾವಾಗಲೂ ಅವ್ರಿಗೂ ಟೈಮ್ ಸಿಗುತ್ತೆ ಬೀದರ್ ಜನತೆ ಸಲುವಾಗಿ ಫ್ರೀ ಆಗಿ ಈ ಶೋವನ್ನು ಮಾಡಿಸಿ ಬೀದರ್ ಜನತೆಗೆ ಕೃತಜ್ಞತೆ ಅಂತ ಸಲ್ಲಿಸುತ್ತಾರೆ. ಅದೇ ಕಾರಣಕ್ಕೋಸ್ಕರ ಅವರಿಗೂ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಜಿಲ್ಲಾಡಳಿತ ಮತ್ತು ಏರ್ಫೋರ್ಸ್ ಟೀಮ್ ಇಬ್ಬರು ಜಾಯಿಂಟ್ ವೆಂಚರ್. ಥ್ಯಾಂಕ್ ಯು. ಇಲ್ಲ ಒಂದು ಥ್ಯಾಂಕ್ ಯು. ಬೀದರ್ ಜಿಲ್ಲಾಡಳಿತ ಇವತ್ತೇನು ಏರ್ ಶೋ ಮಾಡಿದೆ, ಬಹಳಷ್ಟು ಜನ ಬಂದು ಈ ಏರ್ ಶೋ ನೋಡಿ
ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಎಲ್ಲ ಶಾಲೆಯಿಂದ ನಾವೇನು ಕರ್ಕೊಂಡು ತಂದೀವಿ, ಆ ವಿದ್ಯಾರ್ಥಿಗಳನ್ನು ಆ ವಿಮಾನದ ಒಂದು ಹಾರಾಟ ಮತ್ತು ಅದು ಬಿಡ್ತಕ್ಕಂಥ ಕಲರ್ಗಳನ್ನು ನೋಡಿ ಭಾಳಷ್ಟು ಖುಷಿಯಿಂದ ಕುಣಿದು ಕುಪ್ಪಳಿಸಿರತಕ್ಕಂಥ ಒಂದು ಸಂದರ್ಭ ಇವತ್ತು ಇಲ್ಲಿ ಸೃಷ್ಟಿಯಾಗಿದೆ. ಇದೆಲ್ಲ ಶ್ರೇಯಸ್ಸು ನಮ್ಮ ಜಿಲ್ಲಾಡಳಿತ DC ಮೇಡಮ್ ಅವರು ಶಿಲ್ಪಾ ಶರ್ಮಾ ಅವರಿಗೆ ಹೋಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಬೀದರಿನ ಏರ್ಫೋರ್ಸ್ ಏನು ಟ್ರೈನಿಂಗ್ ಸೆಂಟರ್ ಇದೆ, ಆ ಟ್ರೈನಿಂಗ್ ಸೆಂಟರ್ ಸೂರ್ಯಕಿರಣ ಆ ಟೀಮಿಗೆ ಹೋಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಬೀದರಿನ ಭಾಳಷ್ಟು ನಮ್ಮ ಜಿಲ್ಲಾಧಿಕಾರಿಗಳಂತ ಶ್ರೀಮತಿ ಶಿಲ್ಪಾ ಶರ್ಮಾ ಮೇಡಮ್ ಅವರು ಬೀದರ್ ಜನತೆಗಾಗಿ ಭಾಳಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ದಿನಗಳು ಕೂಡ ಈ ಬೀದರ್ನಲ್ಲಿ ಇಂಥ ಒಂದು ಸೂರ್ಯಕಿರಣ ಇರ್ಬೋದು, ಆಮೇಲೆ ಬೀದರ್ ಉತ್ಸವ ಇರ್ಬೋದು, ಈ ಒಂದು ನಮ್ಮ ಏನು ಖಿಲಾ ಇದೆ ಆ ಕೋಟೆಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಮಾಡಬೇಕಂತೇಳಿ ನಮ್ಮ ಬೀದರ್ ಜನತೆಯಾಗಿ ನಾವು ಅವರಿಗೆ ಕಳಕಳಿ ವಿನಂತಿ ಮಾಡ್ತೇನೆ. ನಾನು ರಾಜೇಂದ್ರ ಕುಮಾರ್ ಮಣಿಗೆರೆ, ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾಡಳಿತ ಮಂಡಳಿ ಜಿಲ್ಲಾಧ್ಯಕ್ಷ. ನಮಸ್ಕಾರ. ಮಕ್ಕಳಲ್ಲಿ ಸಂಸ್ಕೃತಿಯಿಂದ ಸಂಸ್ಕಾರ, ಸಂಸ್ಕಾರದಿಂದ ಸಂಸ್ಕೃತಿ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ಬೀದರ್ನಲ್ಲಿ ದೈವವಾಣಿ ಸಂಸ್ಕೃತ ಶ್ಲೋಕ ಒಲಿಂಪಿಯಾಡ್ ಸಂಸ್ಥೆ ಮತ್ತು DLTA ಆಮೇಲೆ LLP ಈ ಎರಡೂ ಸಂಸ್ಥೆಗಳ ಒಂದು ಮೂಲಕ ಹಿಂದಿ, ಇಂಗ್ಲೀಷ್, ಆಮೇಲೆ ಸಿಂಧಿ, ಆಮೇಲೆ ಪಾಳಿ, ಮರಾಠಿ, ಸ್ಪ್ಯಾನಿಷ್, ಫ್ರೆಂಚ್ ಭಾಷೆಗಳಲ್ಲಿ ಅರ್ಥಸಹಿತವಾಗಿ ಸಂಸ್ಕೃತ ಶ್ಲೋಕಗಳ ಸ್ಪರ್ಧಾ ತರಬೇತಿ ಆಯೋಜಿಸಲಾಗಿದೆ ಎಂದು ದೈವವಾಣಿ ಸಂಸ್ಕೃತ ಶ್ಲೋಕ ಒಲಿಂಪಿಯಾಡ್ ಹಾಗೂ DLTO ಆಮೇಲೆ LOP LLP ಈ ಒಂದು ಸಂಸ್ಥೆಗಳ ಹಿರಿಯ ವ್ಯವಸ್ಥಾಪಕಿ ಶ್ಲೋಕರತ್ನ ತೃಪ್ತಿ ಬಜಾಜ್ ಅವರು ತಿಳಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಪ್ರತಿ ಭಾಷೆಯಲ್ಲಿ 10 ರೀತಿಯ ಒಂದು ಸುತ್ತು ಸ್ಪರ್ಧೆಗಳು ಇರಲಿದ್ದು ಅದು ಪೂರ್ಣಗೊಂಡಾಗ ಅಂತಹ ಸ್ಪರ್ಧಾಳುಗಳಿಗೆ ಗೌರವಿಸಲಾಗುವುದು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಪಾಲಕರು ತಮ್ಮ ಮಕ್ಕಳಿಗೆ ಪುಸ್ತಕದ ಹುಳುಗಳನ್ನಾಗಿ ಹಾಗೂ ಮೊಬೈಲ್ನ ಗೊಂಬೆಗಳಾಗಿ ಮಾಡದೆ ಅವರಿಗೆ ಸಂಸ್ಕೃತಿ ಹಾಗೂ ಸಂಸ್ಕಾರ ಕಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಈ ಎರಡೂ ಸಂಸ್ಥೆಗಳಿಂದ ಪ್ರತಿ ಶನಿವಾರ ಹಾಗೂ ಭಾನುವಾರ ಸಾಯಂಕಾಲ 4 ಗಂಟೆಯಿಂದ 5 ಗಂಟೆವರೆಗೆ ಅರ್ಥಸಹಿತ ಸಂಸ್ಕೃತ ಶ್ಲೋಕಗಳು ಕಲಿಸಿಕೊಡಲಾಗುವುದು. ಸಂಸ್ಕೃತ ಶ್ಲೋಕ ಸ್ಪರ್ಧಾ ತರಬೇತಿಯಿಂದ ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಯುತ್ತದೆ. ಇದರಿಂದ ಭಯ ಹೋಗಲಾಡಿಸಬಹುದು, ಬುದ್ಧಿಮತ್ತೆ ಚುರುಕಾಗುತ್ತದೆ, ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ, ಆರೋಗ್ಯ ವೃದ್ಧಿಯಾಗುತ್ತದೆ, ಮನಸ್ಸು ಶಾಂತಗೊಳ್ಳುತ್ತದೆ ಎಂದು ತೃಪ್ತಿ ಬಜಾಜ್ ಮನವಿ ಮಾಡಿಕೊಂಡರು. ಸಂಸ್ಥೆಯ ಇನ್ನೋರ್ವ ವ್ಯವಸ್ಥಾಪಕಿ ಶ್ರೇಯಾ ಹೇಡಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. मैं श्लोकरत्न तृप्ति विशाल बजाज देववानी ओलंपियाड प्राइवेट लिमिटेड से आई हूँ यहाँ पे, और हम लोगों का मोटो है कि संस्कृत से संस्कार, संस्कार से संस्कृति। जहाँ पे आज के बच्चे जिनके पास टाइम नहीं है और साथ में पेरेंट्स के पास भी टाइम नहीं है और जो संस्कारों से दूर होते जा रहे हैं, हम लोग उन्हें संस्कार देने की कोशिश कर रहे हैं। जैसे अभी हम रोज सुबह उठते की प्रे करते हैं, बट बच्चों को ये पता ही नहीं है कि सुबह लक्ष्मी जी का या सरस्वती का ही नाम क्यों लेना है। वो सिर्फ अभी अगर हम यहाँ नहीं करते वहाँ पे हनुमान चालीसा या गणेश स्तोत्र, हम सुबह उठते ही कराग्रे वसते लक्ष्मी कर मध्य सरस्वती करमूल्य तू गोविंद प्रभाते कर दर्शनम, यह श्लोका करते हैं। क्योंकि हम दिन भर सरस्वती के लिए काम करते हैं। बच्चे पढ़ाई लेवल, ऐसे 2 लेवल में कंपटीशन होता है। जब 10 लेवल बच्चा कंप्लीट करता है तो वहां पे हम श्लोकाचार्य ये इंटरनेशनल लेवल पे टैग देते हैं, और जब 15 लेवल कंप्लीट होता है तब हम बच्चों को श्लोक रत्न ये टैग देते हैं। अब इसमें कौन से श्लोका है, इसमें बेसिक वक्रतुंड से लेके अष्टाहृदय, विदुनीति, चाणक्य नीति, रामायण, भागवत, ये सभी के मिला के श्लोका है जो बच्चों को रेगुलर बेसिस पे काम को आए। प्रैक्टिकल में जैसे प्रथमे नार्जिता विद्या, द्वितीय नार्जितम पुण्य धनम, तृतीय नार्जितम पुण्यम, चतुर्थे किम करिष्यसि। जैसे बच्चों को ये पता होना चाहिए कि हमें पहले विद्या ग्रहण करनी है, उसके बाद धन कमाना है, उसके बाद पुण्य, तो हम 4th ಬೀದರ್ ನಗರದ ಗುಮ್ಮೆ ಕಾಲೋನಿಯ ಹನುಮಾನ್ ಮಂದಿರದ ಆವರಣದಲ್ಲಿ ರಾಧಾಕೃಷ್ಣ ಮಹಿಳಾ ಕೋಲಾಟ ಸಂಘದ ಸದಸ್ಯರಿಂದ ಸಂಕ್ರಾಂತಿ ಸಂಭ್ರಮದ ಕೋಲಾಟ ಪ್ರದರ್ಶನ ಉತ್ತಮವಾಗಿ ನಡೆಯಿತು. ಸಂಕ್ರಾಂತಿ ಹಬ್ಬವನ್ನು ಸಡಗರ ಮತ್ತು ಸಂಭ್ರಮದಿಂದ ಆಚರಿಸುವುದಕ್ಕಾಗಿ ಮಹಿಳೆಯರು ಮತ್ತು ಮಕ್ಕಳು ಚಿತ್ತಾಕರ್ಷಕ ರಂಗೋಲಿಯನ್ನು ಬಿಡಿಸಿ ಸುತ್ತಲೂ ಫರಾರಿಯನ್ನು ಕಟ್ಟಿ ಮಧ್ಯದಲ್ಲಿ ಕಬ್ಬುಗಳನ್ನಿಟ್ಟು ಮಡಿಕೆಗೆ ಒಂದು ಸಿಂಗರಿಸಿ ಅದರ ಸುತ್ತಮುತ್ತ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನಿಟ್ಟು ಅವುಗಳನ್ನು ಸಿಂಗಾರ ಮಾಡಿ ಆ ಮಹಿಳೆಯರೆಲ್ಲರೂ ಕೂಡ ಇಳಕಲ್ ಸೀರೆಯನ್ನುಟ್ಟು ಕೋಲಾಟ ಪ್ರದರ್ಶನ ಮಾಡಿರುವುದು
ಆಕರ್ಷಕವಾಗಿತ್ತು. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬ ಹರಿದಿನಗಳಿಗೆ ವಿಶೇಷವಾದ ಮಹತ್ವವಿದೆ. ಮಕರ ಸಂಕ್ರಾಂತಿಯನ್ನು ಗೊಮ್ಮೆ ಕಾಲೋನಿಯಲ್ಲಿ ಸಂಭ್ರಮದಿಂದ ಆಚರಿಸುತ್ತಿರುವುದು ತುಂಬ ಶ್ಲಾಘನೀಯ ಕಾರ್ಯವಾಗಿದೆ. ಹಬ್ಬಗಳು ಜನಪದ ಸಂಸ್ಕೃತಿಯ ಜೀವಾಳ ಎಂದು ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ತಮ್ಮ ಅನುಭವವನ್ನು ಹಂಚಿಕೊಂಡರು. ಹಿರಿಯ ಸಾಹಿತಿ ಡಾಕ್ಟರ್ ಎಂ.ಜಿ. ದೇಶಪಾಂಡೆಯವರು ಕೂಡ ಜನಪದ ಕಲೆ, ಸಂಸ್ಕೃತಿ ಮತ್ತು ಭಜನೆ ಹಾಗೂ ಸಂಗೀತ ಕಲೆಗಳನ್ನು ಉಳಿಸಿ ಬೆಳೆಸಲು ಅನೇಕ ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹ ಮಾಡುತ್ತಿರುವಂತಹ ಶ್ರೀ ವೈಷ್ಣೋದೇವಿ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂಗಮೇಶ್ ಬಿರಾದರ್ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಮೆಚ್ಚುಗೆಯನ್ನು ದೇಶಪಾಂಡೆಯವರು ವ್ಯಕ್ತಪಡಿಸಿದರು. ಪ್ರಾರಂಭದಲ್ಲಿ ಗಣೇಶನ ಸ್ತುತಿ ಹಾಗೂ ಪ್ರಾರ್ಥನೆಯೊಂದಿಗೆ ಕೋಲಾಟ ಪ್ರದರ್ಶನಕ್ಕೆ ಅತಿಥಿಗಳಿಂದ ಚಾಲನೆ ಕೊಟ್ಟರು. ನೂರಂದಪ್ಪ ಬಾಳೂರೆ ಕೋಲಾಟ ಗಾಯನವನ್ನು ಪ್ರಸ್ತುತಪಡಿಸಿದರು. ಇವರಿಗೆ ಸಿದ್ದರಾಮಯ್ಯ ಹಿರೇಮಠ ಅವರು ಹಾರ್ಮೋನಿಯಂ ಸಾಥ್ ನೀಡಿದರು. ರೇವಣಪ್ಪ ಮೂಲಿಗೆ ತಬಲಾ ಸಾಥ್ ನೀಡಿದರು. ರಾಧಾಕೃಷ್ಣ ಮಹಿಳಾ ಕೋಲಾಟ ಸಂಘದ ಅಧ್ಯಕ್ಷೆ ಗೀತಾ ಪಾಟೀಲ್, ಸಂಗಮೇಶ್ ಬಿರಾದಾರ್ ಸೇರಿದಂತೆ ಗುಮ್ಮೆ ಕಾಲೋನಿಯ ಮಹಾದಪ್ಪ ಬಿರಾದಾರ್, ಅಕ್ಕ ಮಹಾದೇವಿ ಮಹಿಳಾ ಸಂಘದ ಅಧ್ಯಕ್ಷೆ ಮಹಾದೇವಿ ಬಿರಾದಾರ್, ಸಂಘದ ಕಾರ್ಯದರ್ಶಿ ಭಾರತಿ ಬಿರಾದಾರ್, ಕೋಲಾಟ ಸಂಘದ ಸದಸ್ಯರು, ಬಡಾವಣೆಯ ಜನರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಅತ್ಯಂತ ಉತ್ಸಾಹದಿಂದ ಮಹಿಳೆಯರೆಲ್ಲರೂ ಕೂಡ ಸೇರಿಕೊಂಡು ಇಳಕಲ್ ಸೀರೆಯನ್ನು ಉಟ್ಟುಕೊಂಡು ಕೋಲಾಟ ನಡೆದಿದ್ದು ತುಂಬ ಆಕರ್ಷಕವಾಗಿತ್ತು. अगले वीडियो में ಎಲ್ಲರೂ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ? ಮನೆಯಲ್ಲಿ ಹೋಳಿಗೆ, ಆಮೇಲೆ ಹಾಲು, ಇನ್ನಿತರ ಕರಿದ ಪದಾರ್ಥಗಳನ್ನು ತಿಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ಬೀದರ್ನ ಒಂದು ಪ್ರತಾಪನಗರದಲ್ಲಿರುವಂತಹ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ಗಂಗಮ್ಮ ಮಾಂತಯ್ಯ ಸ್ವಾಮಿ ಅವರ ಪುತ್ರ ಹಾಗೂ ಕಾಂಗ್ರೆಸ್ ಮುಖಂಡ ಅಂಬರೀಶ್ ಸ್ವಾಮಿಯವರು ಮಕರ ಸಂಕ್ರಾಂತಿಯನ್ನು ಆ ಒಂದು ಹಬ್ಬದ ನಿಮಿತ್ತವಾಗಿ ಪ್ರತಾಪನಗರದ ಪ್ರತಿಯೊಂದು ಕುಟುಂಬಕ್ಕೆ ತೆರಳಿ ಸಿಹಿ ತಿಂಡಿ ತಿನಿಸುಗಳನ್ನು, ಆ ಪೊಟ್ಟಣಗಳನ್ನು ನೀಡಿ ಕುಟುಂಬದ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆಯುವ ಮೂಲಕ ವಿಭಿನ್ನವಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವ ಮೂಲಕ ಜಿಲ್ಲೆಯ ಯುವಕರ ಗಮನ ಸೆಳೆದಿದ್ದಾರೆ. ಅಂಬರೀಶ್ ಮಾಂತಯ್ಯ ಸ್ವಾಮಿಯವರು ವಿಭಿನ್ನವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಸಿಹಿ ತಿಂಡಿಯ ಪೊಟ್ಟಣಗಳನ್ನು ಪ್ಯಾಕ್ ಮಾಡಿಸಿ ಓಣಿಯ ಹಿರಿಯರಿಗೆ, ಆಮೇಲೆ ಮನೆ ಮನೆಗೆ ತೆರಳಿ ಸಿಹಿಯನ್ನು ತಿನ್ನಿಸಿದ್ದಾರೆ. ಅವರಿಂದ ಆಶೀರ್ವಾದ ಕೂಡ ಪಡ್ಕೊಂಡಿದ್ದಾರೆ. ತನ್ಮೂಲಕ ಹಿರಿಯರ ಆಶೀರ್ವಾದವನ್ನು ಪಡೆದಿರುವಂತಹ ಮಾಂತಯ್ಯ ಸ್ವಾಮಿಯವರು ಓಣಿಯ ಒಂದು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ.
नंबर कट्टिद्या कन्फ्यूज आಗಿದೆ ನನಗೆ ಚಿನ್ನಬಿಟ್ಟಕ ನಂಬರ್ ಗುಡಿಯಕ ನಂಬರ್ ದೇವಲ್ಲ ರಾತ್ರಿ ಹೊಡಬೇಡ ನಂಬರ್ ಕಟ್ಟಿದ್ದೆ ಅವನಿಗೆ ಕನ್ಫ್ಯೂಸ್ ಆಗಿದೆ ನನಗೆ ಚಿನ್ನಬಿಟ್ಟಕ ನಂಬರ್ ಗುಡಿಯಕ ನಂಬರ್ ದೇವಲ್ಲ ರಾತ್ರಿ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.